ಆಡಳಿತಾರೂಢ ಕಾಂಗ್ರೆಸ್ನಲ್ಲಿ ಅಧಿಕಾರ ಹಂಚಿಕೆಯ ಆಟ ಶುರುವಾಗಿದೆ. ನಾಯಕತ್ವಕ್ಕಾಗಿ ಕ್ಯಾಪ್ಟನ್ ಮತ್ತು ವೈಸ್ ಕ್ಯಾಪ್ಟನ್ ನಡುವೆ ಪೈಪೋಟಿ ಶುರುವಾಗಿದೆ. ದೆಹಲಿಯಲ್ಲಿ ದಾರಳ ಉರುಳಿಸಿದ ಯಾಕೆ ಸಿದ್ದರಾಮಯ್ಯ? ಪೊಲಿಟಿಕಲ್ ಗೇಮ್ಗೆ ಡೆಲ್ಲಿಯಲ್ಲೇ ಚೆಕ್ಮೇಟ್ ಕೊಟ್ರ ಸಿಎಂ. ಎಲ್ಲದಕ್ಕೂ ಫುಲ್ ಸ್ಟಾಪ್ ಇಟ್ರ ಸಿಎಂ ಸಿದ್ದರಾಮಯ್ಯ. ಹೈಕಮಾಂಡ್ ಭೇಟಿ ವೇಳೆಗೆ ವಿರೋಧಿಗಳಿಗೆ ಖಡಕ್ ಸಂದೇಶವನ್ನ ರವಾನಿಸಿಬಿಟ್ರ ಸಿಎಂ. ಡಿಸಿಎಂ ಸಿಎಂ ದೆಹಲಿಯ ದಂಡಯಾತ್ರೆ. ಒಳಗೊಳಗೆ ಅಧಿಕಾರದ ಬೇಗುದಿಗೆ ಬೆಂದು ಹೋಗಿದ್ದ ಕಾಂಗ್ರೆಸ್ ಇಲ್ಲಿ ಕೈ ಎತ್ತಿ ಅಲ್ಲಿ ನಾನೇ ಅಂದ್ರ ಸಿಎಂ ಅಂತ. ಇತ್ತೀಚೆಗೆ ಮೈಸೂರಿನಲ್ಲಿ ಡಿಕೆ ಶಿವಕುಮಾರ್ ಮತ್ತು ಅವರ ನಡುವೆ ಯಾವುದೇ ಭಿನ್ನಾಭಿಪ್ರಾಯವಿಲ್ಲ ಅಂತ ಇಬ್ರು ಕೂಡ ಕೈ ಎತ್ತಿದ್ರು ಮಾಧ್ಯಮದವರ ಮುಂದೆ. ದೆಹಲಿಗೆ ಹೋಗಿ ಸಿಎಂ ಚೆಕ್ಮೇಟ್ ಕೊಟ್ಬಿಟ್ರ ಡಿಕೆ ಸಾಹೇಬರಿಗೆ ಅಂತ. ಆಡಳಿತಾರೂಢ ಕಾಂಗ್ರೆಸ್ ಪಕ್ಷದಲ್ಲಿ ಆಂತರಿಕ ಡೆವಲಪ್ಮೆಂಟ್ಗಳು ನಡೀತಾ ಇದೆ. ತುಂಬಾ ಸಿಎಂ ಸ್ಥಾನಕ್ಕಾಗಿ ಪೈಪೋಟಿ ನಡೀತಾ ಇದೆ. ಅವರದ್ದೇ ಆದ ಸ್ಟ್ರಾಟರ್ಜಿಗಳನ್ನ, ಪೊಲಿಟಿಕಲ್ ಗೇಮ್ ಅನ್ನ ಮಾಡ್ತಿದ್ದಾರೆ. ಸಿಎಂ ವರ್ಸಸ್ ಡಿಸಿಎಂ. ಒಂದು ಕಡೆ ಬಲಕ್ಕೆ ಇಬ್ರು ಕೂಡ ಪೈಪೋಟಿಗೆ ನಿಂತಿದ್ರ ಅಂತ. ಇತ್ತೀಚೆಗೆ ಸುರ್ಜೇವಾಲಾ ಕಾಂಗ್ರೆಸ್ನ ಶಾಸಕರ ಅಭಿಪ್ರಾಯವನ್ನ ಪಡೆಯುವಂತಹ ಸಭೆಗಳನ್ನ ಕಾಂಗ್ರೆಸ್ ಕಚೇರಿಯಲ್ಲಿ ನಡೆಸಿದ್ರು. ಇತ್ತ ದೆಹಲಿಗೆ ತೆರಳಿದ್ದಂತ ಸಿಎಂ ಡಿಸಿಎಂ ರಾಜ್ಯ ರಾಜಕಾರಣದ ಕೇಂದ್ರ ಬಿಂದುವಾಗಿ ಹೋಗಿದ್ರು. ದೆಹಲಿಯ ಪ್ರತಿಯೊಂದು ಅಪ್ಡೇಟ್ಗಳಿಗಾಗಿ ರಾಜ್ಯ ಕಾಂಗ್ರೆಸ್ನ ಶಾಸಕರು, ಅದರಲ್ಲೂ ಕೂಡ ಸಿಎಂ ಬಣ ವರ್ಸಸ್ ಡಿಸಿಎಂ ಬಣ, ಎರಡೂ ಬಣದ ಶಾಸಕರಲ್ಲಿ ದೊಡ್ಡ ಆತಂಕವನ್ನೇ ಸೃಷ್ಟಿ ಮಾಡಿತ್ತು. ಒಂದು ಕಡೆ ಡಿಸಿಎಂ ಸಿಎಂ ರೂಮ್ಗೆ ಎಂಟ್ರಿ ಕೊಟ್ಟು ದೆಹಲಿನಲ್ಲಿ ಕರ್ನಾಟಕ ಭವನಲ್ಲಿ ಸುದ್ದಿಗೆ ಗ್ರಾಸವಾಗಿದ್ರು. ಮತ್ತೊಂದು ಕಡೆ ಸಿಎಂ ಒಂದು ಹೆಜ್ಜೆ ಮುಂದೆ ಹೋಗಿ ಹೈಕಮಾಂಡ್ನ ಭೇಟಿಗೂ ಮುನ್ನವೇ ನಾನೇ ಸಿಎಂ, 5 ವರ್ಷ ನಾನು ಕಂಪ್ಲೀಟ್ ಮಾಡ್ತೀನಿ, ಐ ಆಮ್ ದ ಸಿಎಂ ಅಂತ ಹೇಳಿದ್ರು ಆನ್ ದಿ ಪ್ರೆಸ್ ಮೀಟ್. ಅದಾದ ನಂತರದಲ್ಲಿ ಇನ್ನೂ ಒಂದು ಹೆಜ್ಜೆ ಮುಂದೆ ಇಟ್ಟ ಸಿಎಂ ಸಿದ್ದರಾಮಯ್ಯ. ಎಲ್ಲದಕ್ಕೂ ಮೌನವಾಗಿದ್ದ ಸಿದ್ದರಾಮಯ್ಯ ದೆಹಲಿನಲ್ಲಿ ಡಿಸಿಎಂಗೆ ದೊಡ್ಡ ಆಘಾತವನ್ನ ಕೊಟ್ಟರು. ಡಿಕೆ ಶಿವಕುಮಾರ್ ಹಿಂದೆ ನಂಬರ್ ಇಲ್ಲ ಅನ್ನುವಂತಹ ಮಾತನ್ನ ಹೇಳಿಬಿಟ್ರು. ಹಾಗೆ ದೆಹಲಿಯ ಬಿಗ್ ಅಪ್ಡೇಟ್ಗಳಿಗೆ ಕಾಂಗ್ರೆಸ್ನ ಸಿಎಂ ಡಿಸಿಎಂ ಅವರ ಪ್ರವಾಸ ಕಾರಣವಾಗಿತ್ತು. ಒಂದು ಕಡೆ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿ ಮಾಡಿದ ಸಿಎಂ ಸಿದ್ದರಾಮಯ್ಯ, ಮತ್ತೊಂದು ಕಡೆ ತನ್ನ ಬತ್ತಳಿಕೆಯಲ್ಲಿದ್ದ ಕೊನೆಯ ಪ್ರಯತ್ನದ ಅಸ್ತ್ರವನ್ನ ಪ್ರಯೋಗಿಸಿದ ಡಿಸಿಎಂ ಡಿಕೆ ಶಿವಕುಮಾರ್. ನನ್ನೆ ಮೇಡಮ್ ಸೋನಿಯಾ ಗಾಂಧಿ ಅವರನ್ನ ಭೇಟಿ ಮಾಡಿದ್ರು ಡಿಕೆ ಶಿವಕುಮಾರ್ ಅವರು. ಕೊನೆಯ ಕ್ಷಣದ ಶತ ಪ್ರಯತ್ನವನ್ನ ಮಾಡಿಬಿಟ್ಟಿದ್ರು ಡಿಕೆ ಶಿವಕುಮಾರ್. ರಾಜ್ಯ ರಾಜಕಾರಣದಲ್ಲೂ ಅದರಲ್ಲೂ ಕಾಂಗ್ರೆಸ್ನಲ್ಲಿ ನಡೆದಂತಹ ದೆಹಲಿಯ ಬಿಗ್ ಅಪ್ಡೇಟ್ಗಳು. ಹೋಗಿದ್ದು ರಾಜನಾಥ್ ಸಿಂಗ್ ಅವ್ರನ್ನ ಭೇಟಿ ಮಾಡಿ ಕಳಸಾ ಬಂಡೂರಿ ನಾಲಾಗೆ ಸಂಬಂಧಪಟ್ಟಂಗೆ ಮತ್ತೆ ಕೇಂದ್ರ ಸರ್ಕಾರವನ್ನ ಒತ್ತಾಯಿಸಲಿಕ್ಕೆ ಕಳಸಾ ಬಂಡೂರಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಮೇಕೆದಾಟು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಭೇಟಿ ಅನ್ನುವಂಥದ್ದು ಸನ್ಮಾನ್ಯ ಶ್ರೀ ಎಐಸಿಸಿ ಉಸ್ತುವಾರಿ ಸುರ್ಜೇವಾಲಾ ಅವರು ಹಾಕಿಕೊಟ್ಟ ದೊಡ್ಡ ಟೈಟಲ್ ಕಾರ್ಡ್. ಆ ಟೈಟಲ್ ಕಾರ್ಡ್ ನಡಿ ಪ್ರಯಾಣ ಮಾಡಿದವರು ಸಿಎಂ ಮತ್ತೆ ಡಿಸಿಎಂ ದೆಹಲಿಗೆ. ಅಲ್ಲಿ ನಡೆದಂತಹ ಡೆವಲಪ್ಮೆಂಟ್ಗಳೇ ಬೇರೆ. ರಾಜ್ಯದ ಪಾಲಿಗೆ ಬರಬೇಕಾದಂತಹ GST ಹಣ ಏನಿತ್ತು, ಬಿಡುಗಡೆ ಆಗಬೇಕಾಗಿತ್ತು, ಅದಕ್ಕೆ ಸಂಬಂಧಪಟ್ಟ ಹಾಗೆ ರಾಜನಾಥ್ ಸಿಂಗ್ ಅವರನ್ನ ಮುಖ್ಯಮಂತ್ರಿ ಭೇಟಿ ಮಾಡ್ತಾರೆ ಅನ್ನೋ ಟೈಟಲ್ ಕಾರ್ಡ್ ಅನ್ನ ಸುರ್ಜೇವಾಲಾ ಸಿಎಂ ಸಿದ್ದರಾಮಯ್ಯಗೆ ಕೊಟ್ಬಿಟ್ರು. ಮೇಕೆದಾಟು ವಿಚಾರ, ಕಳಸಾ ಬಂಡೂರಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಡಿಕೆ ಶಿವಕುಮಾರ್ಗೊಂದು ಟೈಟಲ್ ಕಾರ್ಡ್, ನಥಿಂಗ್ ಬಟ್ ಇಟ್ಸ್ ಎ ಟ್ರಾವೆಲ್ ಟಿಕೆಟ್ ಅನ್ನೋ ತರದಲ್ಲಿ ಹೇಳಿಕೆಗಳನ್ನ ಕೊಟ್ಟು ಕಳಿಸಿದ್ರು ಸನ್ಮಾನ್ಯ ಶ್ರೀ ಸುರ್ಜೇವಾಲಾ ಅವರು. ಈ ಟಿಕೆಟ್ಗಳನ್ನ ಇಟ್ಕೊಂಡು ಪ್ರಯಾಣ ಮಾಡಿದ ಸಿಎಂ ಡಿಸಿಎಂ ದೆಹಲಿಯಲ್ಲಿ ದಂಡಯಾತ್ರೆಯನ್ನೇ ಶುರು ಮಾಡಿದ್ರು. ಆಂತರಿಕ ಯುದ್ಧವನ್ನೇ ಬಹುತೇಕ ಘೋಷಣೆ ಮಾಡಿಬಿಟ್ಟಂಗಿತ್ತು ಸಿಎಂ ಡಿಸಿಎಂ. ರಾಜ್ಯದ ಮುಖ್ಯಮಂತ್ರಿ ಸ್ಥಾನ ಖಾಲಿ ಇಲ್ಲ. ಇನ್ನೊಂದು ಕಡೆ ರಾಜ್ಯದಲ್ಲಿ ಇರುವಂತಹ ಕಾಂಗ್ರೆಸ್ನ ಶಾಸಕರು ಶಾಸಕಾಂಗ ಪಕ್ಷದ ಸಭೆಯಲ್ಲಿ ನಮ್ಮ ನೆಚ್ಚಿನ ನಾಯಕನನ್ನ ಆಯ್ಕೆ ಮಾಡಿದ್ದಾರೆ ಅಂದ HC ಮಹದೇವಪ್ಪ. ಇನ್ನೊಂದು ಕಡೆ ರಾಮನಗರದ ಶಾಸಕ ಇಕ್ಬಾಲ್ ಹುಸೇನ್
100 ಜನ ಇದ್ದಾರೆ ಡಿ ಕೆ ಜೊತೆನಲ್ಲಿ ಅಂತ. 100 ಜನ ಶಾಸಕರಿದ್ದಾರೆ ಡಿ ಕೆ ಸಾಹೇಬ್ರ ಜೊತೆನಲ್ಲಿ. ಯಾಕೆ ಮುಖ್ಯಮಂತ್ರಿ ಆಗಬಾರ್ದು ಅನ್ನುವಂಥ ಪ್ರಶ್ನೆಯನ್ನ ಎತ್ತಿದ್ರು ಇಕ್ಬಾಲ್ ಹುಸೇನ್. ಇದಕ್ಕೆ ತಕ್ಕ ಉತ್ತರವನ್ನ ಸಿಎಂ ಕೊಟ್ಟಿರುವಂತಹದ್ದು ಡೆಲ್ಲಿನಲ್ಲಿ. DCM ಹಿಂದೆ ದರ್ ಇಸ್ ನೋ ನಂಬರ್ಸ್ ಅನ್ನುವಂತಹ ಸ್ಪಷ್ಟ ಸಂದೇಶವನ್ನ ರವಾನೆ ಮಾಡಿಬಿಟ್ರು. ಅದು ಹೈಕಮಾಂಡ್ಗೂ ಆಯ್ತು, ಈ ಕಡೆ ತುಂಬಾ ಅಡ್ವಾನ್ಸ್ಡ್ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದ ಡಿ ಕೆ ಬಣದ ಶಾಸಕರಿಗೂ ಆಯ್ತು. ಸೊ ಒಂದೇ ಕಲ್ಲಿನಲ್ಲಿ 2 ಹಕ್ಕಿಯನ್ನ ಹೊಡೆದ್ರ ಸಿದ್ದರಾಮಯ್ಯ ಅನ್ನುವಂತಹದ್ದು. ಇಲ್ಲಿ ಎಲ್ಲವನ್ನ ಸಹಿಸಿಕೊಂಡು ಮೌನವಾಗಿದ್ದ ಸಿದ್ದರಾಮಯ್ಯನವರು ಏಕಾಏಕಿ ದೆಹಲಿನಲ್ಲಿ ಗುಟುರು ಹಾಕಿಬಿಟ್ರು, ನಿಂತ್ಕೊಂಡು ಕೂತ್ಕೊಂಡು ಅಲ್ಲಿ ಅಂತ. ಓಡಾಡ್ಕೊಂಡೆ ಎಲ್ಲವನ್ನ ಸರಿ ಮಾಡ್ಕೊಂಡು ಬಂದ್ಬಿಟ್ರ ಸಿದ್ದರಾಮಯ್ಯನವರು ಅನ್ನುವಂತ ಪ್ರಶ್ನೆ ಕಾಂಗ್ರೆಸ್ನ ಪಡಸಾಲೆಯಲ್ಲಿ ಕೇಳಿ ಬರ್ತಾ ಇದೆ ಈಗ. ಅದೇನೇ ಇರಲಿ, ಡಿ ಕೆ ಶಿವಕುಮಾರ್ ಬಂದ ದಾರಿಗೆ ಸುಂಕವಿಲ್ಲ ಅನ್ನುವಂತಹ ಯೂಟರ್ ಸಿಎಂ ಸಿದ್ದರಾಮಯ್ಯ ಬಹುತೇಕ ಮಲ್ಲಿಕಾರ್ಜುನ ಖರ್ಗೆ ರಾಷ್ಟ್ರೀಯ AICC ರಾಷ್ಟ್ರೀಯ ಅಧ್ಯಕ್ಷರನ್ನ ಭೇಟಿ ಮಾಡಿ ಅವರ ಜೊತೆ ಚರ್ಚೆ ನಡೆಸಿ ರಾಹುಲ್ ಗಾಂಧಿ ಹಾಗೂ KC ವೇಣುಗೋಪಾಲ್ AICCಯ ಜನರಲ್ ಸೆಕ್ರೆಟರಿ ಅವರನ್ನ ಭೇಟಿ ಮಾಡದೆ ವಾಪಸ್ಸಾಗಿದ್ದಾರೆ. ಮತ್ತೊಂದು ದೆಹಲಿ ಪ್ರಯಾಣ ಇರುತ್ತಾ ಅನ್ನುವಂಥದ್ದು ಪ್ರಶ್ನೆ. ಖರ್ಗೆಯನ್ನ ಭೇಟಿ ಮಾಡಿದಾಗ ಡಿ ಕೆ ಶಿವಕುಮಾರ್ ಮೌನ ವ್ರತ ಮಾಡ್ತಾ ಇದ್ರಂತೆ. ಉತ್ತರ ಕೊಡಬೇಕಾಗಿದ್ದಂತಹ DCM DKಶಿ ತುಂಬಾ ಸೈಲೆಂಟ್ ಆಗಿಬಿಟ್ಟಿದ್ರಂತೆ. ಅಲ್ಲಿ 5 ವರ್ಷ ನಾನೇ ಸಿಎಂ ಅಂತ ಸಿದ್ದರಾಮಯ್ಯ ದಾಳ ಉರುಳಿಸಿದ್ರು ಅನ್ನುವಂಥದ್ದು. ಪವರ್ ಶೇರಿಂಗ್ ಫೈಟ್, DCM DKಶಿ ಸೈಲೆಂಟ್. ಖರ್ಗೆ ಭೇಟಿ ವೇಳೆ ಡಿ ಕೆ ಶಿವಕುಮಾರ್ ಮೌನ ವೃತ್ತಕ್ಕೆ ಜಾರದ್ರ. ಇತ್ತ ನೊಣವಿನಕೆರೆಯ ಶ್ರೀಗಳು ಕೂಡ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇದೇ ಸರ್ಕಾರದಲ್ಲಿ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂಥದ್ದು. ಮತ್ತೊಂದು ಕಡೆ ಡಿ ಕೆ ಪರವಾಗಿ ಬ್ಯಾಟಿಂಗ್ ಮಾಡ್ತಾ ಇರೋ ಮಾಗಡಿ ಬಾಲಕೃಷ್ಣ ಒಂದು ಕಡೆ ಶಾಸಕರು, ಇನ್ನೊಂದು ಕಡೆ ಕುಣಿಗಲ್ನ ಶಾಸಕ ರಂಗನಾಥ್, ಮತ್ತೊಂದು ಕಡೆ ರಾಮನಗರದ ಶಾಸಕ ಇಕ್ಬಾಲ್ ಹುಸೇನ್. ಹೀಗೆ ಡಿ ಕೆ ಬಣದಲ್ಲಿ ಗುರುತಿಸಿಕೊಂಡಿರುವ ಶಾಸಕರ ಪೆರೇಡ್ ನಡೀತಾ ಇತ್ತು. ಮಾತಿನ ಪೆರೇಡ್, ಹೇಳಿಕೆಗಳ ಪೆರೇಡ್ ನಡೀತಾ ಇತ್ತು. ಎಲ್ಲಿಯವರೆಗೂ ಅಂದ್ರೆ AICCಯ ಉಸ್ತುವಾರಿ ಏನು ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಕೂಡ ಬೆಚ್ಚಿ ಬಿದ್ದು ಬಿಟ್ರಂತೆ. ಅವ್ರಿಗೂ ಹೇಳಕ್ಕಾಗಿಲ್ಲ. ಕೊನೆಗೆ CM DCMನ ಕರೆಸಿ ಕುಂದಿರಿಸ್ಕೊಂಡು ನಿಮ್ಮ ಬಣದ ಶಾಸಕರಿಗೆ ನೀವೇಳಿ, ನಿಮ್ಮ ಬಣದ ಶಾಸಕರಿಗೆ ನೀವೇಳಿ, ನಮ್ಮ ಮರ್ಯಾದೆ ಕಾಂಗ್ರೆಸ್ದು 3 ಕಾಸ್ಗೆ ಹರಾಜಾಗುತ್ತೆ, BJPಯವರೆಲ್ಲ ಬಂದು ಮಾತಾಡ್ಕತ್ತವ್ರೆ, ಸರ್ಕಾರ ಬಿದ್ದೋಗ್ತದೆ ಅಂತಾರೆ, CM ಬದಲಾವಣೆ ಅಂತಾರೆ, ನಮ್ಮಲ್ಲೇ ಒಳ ಬೇಗುದಿ ಇದೆ, ಒಳ ಕಿತ್ತಾಟ ಇದೆ ಅಂತ BJP ವಿರೋಧ ಪಕ್ಷ ಹೇಳಿಕೆಗಳನ್ನ ಕೊಡ್ತಾ ಇದೆ. ಇದು ಜನರನ್ನ ಮುಟ್ಟುಬಿಡುತ್ತೆ ಸುದ್ದಿ. ನಮ್ಮ ಒಳಗಡೆ ಇರೋದು ಒಳಗಡೆನೆ ಇರಲಿ, ಇಲ್ಲೇನಾಗುತ್ತೋ ಇಲ್ಲೇ ನಡೀಲಿ ಅನ್ನುವಂಥದ್ದು. ಮತ್ತೆ ಎಲ್ಲ ಒಂದ್ ಕಡೆ ಸಿದ್ದರಾಮಯ್ಯ ಬಣದ ಶಾಸಕರ ಗುಸು ಪಿಸು ಮಾತಿನ ವೈಖರಿ ಯಾವ ಮಟ್ಟದಲ್ಲಿ ಹೋಗಿದೆ ಅಂದ್ರೆ, ರಣದೀಪ್ ಸಿಂಗ್ ಸುರ್ಜೇವಾಲಾ AICCಯ ಉಸ್ತುವಾರಿ ಏನಿದ್ದಾರೆ ಕರ್ನಾಟಕದಲ್ಲಿ, ಇವರೇ ಡಿ ಕೆ ಪರವಾಗಿ ಬ್ಯಾಟಿಂಗ್ ಮಾಡ್ತಾ ಇದ್ದಾರಾ ಅನ್ನುವಂತ ಪ್ರಶ್ನೆಯನ್ನ ಹುಟ್ಟು ಹಾಕಿದ್ದಾರೆ. ಕರ್ನಾಟಕ ಪೊಲಿಟಿಕಲ್ ಕಾಂಗ್ರೆಸ್ ಅಪ್ಡೇಟ್ ನಲ್ಲಿ ಒಂದು ಬಣದ ಶಾಸಕರು ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಬಂದಿದ್ಯಾಕೆ, ಮಾಡಿದ್ದೇನು, ಹೇಳ್ತಾ ಇರೋದೇನು ಅನ್ನುವಂತಹ ಪ್ರಶ್ನೆಗಳನ್ನ ಹುಟ್ಟು ಹಾಕಿಕೊಂಡಿದ್ದಾರೆ. ಏಕಾಏಕಿ ಕರ್ನಾಟಕ ಪ್ರವಾಸವನ್ನ ಕೈಗೊಂಡ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರ ಆಶಯ ಏನಾಗಿತ್ತು, ವಿಚಾರ ಏನಾಗಿತ್ತು ಅನ್ನುವಂಥದ್ದು. ಸರ್ಕಾರದ ವಿರುದ್ಧ ಭ್ರಷ್ಟಾಚಾರ ಆರೋಪ ಕೇಳಿ ಬಂತು ಅಂತ ಸರ್ಕಾರದ ಪರವಾಗಿ ಏನು ಅಲ್ಲಿ ನಡೆದಿರುವಂತಹ ತಪ್ಪುಗಳನ್ನ ಸರಿಪಡಿಸಲಿಕ್ಕೆ ಹೈಕಮಾಂಡ್ ಖುದ್ದು ಬಂದಿರೋ ರೀತಿನಲ್ಲಿ ಬಿಂಬಿಸಿಕೊಂಡು ಫೋರ್ಸ್ ಕೊಟ್ಟಂತ ಸುರ್ಜೇವಾಲಾ ಇಲ್ಲಿ ಬಂದ ಮೇಲೆ ಮಾಡಿದ್ದಾದ್ರೂ ಏನು ಅನ್ನುವಂತ ಪ್ರಶ್ನೆ ವ್ಯಕ್ತವಾಗ್ತಾ ಇದೆ. ಬಂದಿದ್ದು BR ಪಾಟೀಲ್ ಭ್ರಷ್ಟಾಚಾರ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಅನ್ನುವಂಥದ್ದು ಚರ್ಚೆ. ಬಂದು ಮಾಡಿರುವಂತದ್ದು ಪವರ್ ಶೇರಿಂಗ್ ಬಗ್ಗೆ ತಂತ್ರಗಳನ್ನ ರೂಪಿಸಲಿಕ್ಕೆ ಹೊರಟ್ರ ಸುರ್ಜೇವಾಲಾ ಅನ್ನುವಂಥದ್ದು. ಇಲ್ಲಿ DK ವರ್ಸಸ್ CM ಗಿಂತ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರ ಇಂಟೆನ್ಷನ್ ಏನಾಗಿತ್ತು ಅನ್ನೋದನ್ನ ಕಾಂಗ್ರೆಸ್ನ ಒಂದು ಬಣದ ಶಾಸಕರು ದೊಡ್ಡ ಪ್ರಶ್ನೆ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಆಂತರಿಕ ವಲಯದಲ್ಲಿ ಎದ್ದಂತಹ ದೊಡ್ಡ ಪ್ರಶ್ನೆ,
ಹೈಕಮಾಂಡ್ ಮಟ್ಟದಲ್ಲಿ ಚರ್ಚೆ ಆಗುವಂತಹ ವಿಚಾರವನ್ನ ಹುಟ್ಟು ಹಾಕ್ತಾ ಕಾಂಗ್ರೆಸ್ನ ಶಾಸಕರ ಪಡೆ ಅನ್ನುವಂತಹದ್ದು. ರಣದೀಪ್ ಸುರ್ಜೇವಾಲಾ ಅವರ ವಿಷಯಾಧಾರಿತವಾದ ಕರ್ನಾಟಕದ ಪ್ರವಾಸ ದಿಕ್ಕು ತಪ್ತ, ದಾರಿ ತಪ್ತ ಅನ್ನುವಂತ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ ಕಾಂಗ್ರೆಸ್ನ ಹಲವು ಶಾಸಕರು. ಆಂತರಿಕ ವಲಯದಲ್ಲಿ ಕಾಂಗ್ರೆಸ್ನಲ್ಲಿ ಚರ್ಚೆ ಆಗ್ತಾ ಇದೆ. ಇನ್ನಷ್ಟು ಮಾಹಿತಿಯನ್ನ ಪಡೆಯೋಣ. ನಮ್ಮ ಪ್ರತಿನಿಧಿ ಬಸವರಾಜ್ ಅವರು ಈಗ ನಮ್ಮ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ದೆಹಲಿಯ ಅಂಗಳ ತಲುಪಿದ್ದ ರಾಜ್ಯ ರಾಜಕಾರಣ ಸಿಎಂ ವರ್ಸಸ್ ಡಿಸಿಎಂ ಜಿದ್ದಾಜಿದ್ದಿ ಏನಾಯ್ತು? ಡಿಸಿಎಂ ವಾಪಸ್ ಬಂದ್ರಂತೆ, ಸಿಎಂ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಇಬ್ರು ಕೂಡ ಭೇಟಿ ಮಾಡಿದ್ದಾರೆ. ಹೆಚ್ಚಿನ ಮಾಹಿತಿ ಏನಿದೆ? ರಾಘವೇಂದ್ರ, ಈಗಾಗಲೇ ಸಿಎಂ ಸಿದ್ದರಾಮಯ್ಯನವರು ದೆಹಲಿಯ ಪ್ರವಾಸದಲ್ಲಿ ಕೂಡ ಇರುವಂತದ್ದು. ಪ್ರಮುಖವಾಗಿ ದೆಹಲಿಯ ಹೈಕಮಾಂಡ್ ನಾಯಕರ ಅಂಗಳದಲ್ಲೇ ಒಂದು ಸ್ಪಷ್ಟವಾಗಿರ್ತಕ್ಕಂತ ಸಂದೇಶವನ್ನ ರವಾನೆ ಮಾಡಬೇಕು ಅನ್ನುವಂತಹ ಲೆಕ್ಕಾಚಾರವನ್ನು ಇಟ್ಕೊಂಡೇ ದೆಹಲಿಗೆ ತೆರಳಿದ್ರು. ಅದರಂತೆ ಸಿಎಂ ಸಿದ್ದರಾಮಯ್ಯನವರು ಈಗಾಗಲೇ ದೆಹಲಿಯಿಂದಲೇ ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟವಾಗಿರ್ತಕ್ಕಂತ ಹೇಳಿಕೆಗಳನ್ನ ಕೊಡುವ ಮುಖಾಂತರ ಒಂದು ಪಕ್ಷದ ಮತ್ತೊಂದು ಬಣಕ್ಕೆ ತಿರುಗೇಟನ್ನ ಕೊಟ್ಟಿರ್ತಕ್ಕಂಥದ್ದು. ಈಗಾಗಲೇ ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ 5 ವರ್ಷಗಳ ಕಾಲ ನಾನೇ ಸಿಎಂ ಆಗಿರ್ತೇನೆ, ಇದರಲ್ಲಿ ಯಾವುದೇ ರೀತಿ ಒಪ್ಪಂದ ಏನೂ ಕೂಡ ಆಗಿಲ್ಲ ಅನ್ನುವಂತಹ ಮಾತನ್ನ ಸ್ವತಃ ಸಿಎಂ ಸಿದ್ದರಾಮಯ್ಯನವರು ಒಂದು ಖಾಸಗಿ ಸುದ್ದಿವಾಹಿನಿಯಲ್ಲಿ ಕೂಡ ಒಂದು ಹೇಳಿರ್ತಕ್ಕಂಥದ್ದು. ಇದು ದೊಡ್ಡ ಮಟ್ಟಿಗೆ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಒಂದು ಪ್ರಮುಖವಾಗಿ ಈಗಾಗಲೇ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಆಪ್ತ ಬಣದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ಕೆಲವೊಂದಿಷ್ಟು ಶಾಸಕರು ಡಿಕೆ ಶಿವಕುಮಾರ್ ಅವರು ಕೂಡ ಸಿಎಂ ಆಗ್ಬೇಕು ಅನ್ನುವಂಥದ್ದು ಕೂಡ ಪ್ರಬಲವಾಗಿ ಮುಂದಿಟ್ಟಿದ್ರು. ಅದರಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ದೆಹಲಿಗೆ ಹೋಗಿ ಪ್ರಿಯಾಂಕಾ ಗಾಂಧಿ ಅವರನ್ನು ಕೂಡ ಭೇಟಿ ಮಾಡಿ, ಪ್ರತ್ಯೇಕವಾಗಿ ರಾಹುಲ್ ಗಾಂಧಿ ಅವರನ್ನು ಕೂಡ ಭೇಟಿ ಮಾಡಿ, ಏನು ಈ ಹಿಂದೆ ಒಪ್ಪಂದ ಆಗಿರ್ತಕ್ಕಂಥದ್ದನ್ನ ನೀವು ಈಗ ಅದಕ್ಕೆ ನಡೆದುಕೊಳ್ಬೇಕು ಅದರಂತೆ ಅನ್ನುವಂಥದ್ದನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಅವ್ರದೇ ಆಗಿರ್ತಕ್ಕಂಥ ದಾಳವನ್ನ ಉರುಳಿಸ್ತಾ ಇದ್ರು. ಆದ್ರೆ ಇದಕ್ಕೆ ಪ್ರತಿ ದಾಳವಾಗಿ ಈಗ ಸಿಎಂ ಸಿದ್ದರಾಮಯ್ಯ ಕೂಡ ಉರುಳಿಸಿರ್ತಕ್ಕಂಥದ್ದು. ಎಐಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರ ಜೊತೆ ಕೂಡ ಚರ್ಚೆ ನಡೆಸಿದ್ದಾರೆ. ಈ ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕಮಾಂಡ್ ನಾಯಕರ ಒಲವು ಯಾವುದೇ ರೀತಿ ಈಗ ನಾಯಕತ್ವ ಬದಲಾವಣೆ ಅಂತಕ್ಕಂಥ ವಿಚಾರ ಸಂಬಂಧಪಟ್ಟಂತೆ ಯಾವುದೇ ರೀತಿ ನಿರ್ಧಾರ ಇಲ್ಲ. ಯಾಕಂದ್ರೆ ಈಗಾಗಲೇ ಬೇರೆ ಬೇರೆ ರಾಜ್ಯಗಳ ಚುನಾವಣೆ ಕೂಡ ಇರ್ತಕ್ಕಂಥದ್ದು. ಈ ಒಂದು ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ನಾಯಕತ್ವ ಬದಲಾವಣೆ ಇಲ್ಲ ಅನ್ನುವಂತಹ ಸಂದೇಶವನ್ನು ಕೂಡ ಹೈಕಮಾಂಡ್ ನಾಯಕರಿಂದ ನೇರವಾಗಿ ಕೊಡಿಸುವಂತಹ ಪ್ರಯತ್ನಕ್ಕೆ ಸಿಎಂ ಸಿದ್ದರಾಮಯ್ಯವರು ಮುಂದಾಗಿರ್ತಕ್ಕಂಥದ್ದು. ಈಗಾಗಲೇ ಮಲ್ಲಿಕಾರ್ಜುನ್ ಖರ್ಗೆ ಅವರ ಜೊತೆ ಮಾತನಾಡಿದ್ದಾರೆ. ಅವರು ಕೂಡ ಸ್ವತಃ ದೆಹಲಿಯಲ್ಲೇ ರಾಹುಲ್ ಗಾಂಧಿ ಅವರ ಭೇಟಿಗಿಂತ ಮುಂಚಿತವಾಗಿ ಕೂಡ ಒಂದು ಸ್ಪಷ್ಟವಾಗಿರ್ತಕ್ಕಂಥ ಹೇಳಿಕೆಯನ್ನು ಕೊಡುವ ಮುಖಾಂತರ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಮತ್ತೆ ಅವರ ಬಣದವರಿಗೆ ಒಂದು ಸ್ಪಷ್ಟವಾಗಿರ್ತಕ್ಕಂಥ ಸಂದೇಶವನ್ನ ರವಾನೆ ಮಾಡಿರ್ತಕ್ಕಂಥದ್ದು. ಹಾಗಾಗಿ ರಾಹುಲ್ ಗಾಂಧಿ ಅವರನ್ನು ಕೂಡ ಭೇಟಿ ಮಾಡ್ಲಿಕ್ಕೆ ಪ್ರತ್ಯೇಕವಾಗಿರ್ತಕ್ಕಂಥ ಸಮಯಾವಕಾಶ ಕೇಳಿದ್ರು, ಆದ್ರೆ ಅದು ಸಾಧ್ಯವಾಗಿಲ್ಲ. ಹಾಗಾಗಿ ಬಳಿಕ ಮುಂದಿನ ಮತ್ತೆ ದೆಹಲಿಗೆ ಬರುವಂತ ಕೂಡ ಈಗಾಗಲೇ ಹೈಕಮಾಂಡ್ ನಾಯಕರು ಸೂಚನೆ ನೀಡಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಇರುವಂತದ್ದು. ಈ ಒಂದು ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯವರು ಏನು ಒಂದು ಸಂದೇಶ ರವಾನೆ ಮಾಡಬೇಕು, ಏನ್ ರಾಜ್ಯದಲ್ಲಿ ಒಂದು ಗೊಂದಲವಿತ್ತು, ಸಿಎಂ ಆಗ್ತಕ್ಕಂಥ ಬದಲಾವಣೆ ಆಗುತ್ತೆ, ಕ್ರಾಂತಿ ಆಗುತ್ತೆ, ಇವೆಲ್ಲವೂ ಕೂಡ ಊಹಾಪೋಹಗಳು ಏನಿತ್ತು, ಇದಕ್ಕೆಲ್ಲವೂ ಕೂಡ ತೆರೆ ಎಳೆಯುವಂತಹ ಪ್ರಯತ್ನಕ್ಕೆ ಸಿಎಂ ಸಿದ್ದರಾಮಯ್ಯವರು ಮುಂದಾಗಿರ್ತಕ್ಕಂಥದ್ದು. ರಾಘವೇಂದ್ರ, ಈ ಒಂದು ಪ್ರವಾಸದಿಂದ ಡಿಸಿಎಂ ವಾಪಸ್ ಬಂದಿದ್ದಾರೆ ಅನ್ನುವಂತಹ ಮಾಹಿತಿ, ಇದ್ರ ಬಗ್ಗೆ ಯಾವ ರೀತಿ ವ್ಯಾಖ್ಯಾನ ಮಾಡಬಹುದು ಬಸವರಾಜ್? ರಾಘವೇಂದ್ರ, ಒಂದು ಕಡೆ ಈ ಅಧಿಕಾರ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಕೆ ಶಿವಕುಮಾರ್ ಅವರು ಕೂಡ ಬಲವಾದ ಹಠವನ್ನು ಕೂಡ ಹಿಡಿದುಕೊಂಡು ನನಗೂ ಕೂಡ ಒಂದ್ ಕಡೆ ಸಿಎಂ ಸ್ಥಾನ ಬೇಕು ಅನ್ನುವಂಥದ್ದನ್ನ ತಾವು ಈ ಹಿಂದೆ ಮಾಡಿರ್ತಕ್ಕಂಥ ಪಕ್ಷಕ್ಕಾಗಿ ದುಡಿದಿರ್ತಕ್ಕಂಥ ಕೆಲಸವನ್ನಾಗಿರ್ಬಹುದು, ಈ ಹಿಂದೆ ಅವರು ಜೈಲಿಗೆ ಹೋದಂತ ಸಂದರ್ಭ ಆಗಿರ್ಬಹುದು, ಮತ್ತೆ ವಿಧಾನಸಭೆ, ಲೋಕಸಭೆ, ಉಪಚುನಾವಣೆ, ಈ ಒಂದು ಚುನಾವಣೆಗಳಲ್ಲಿ ಪಕ್ಷಕ್ಕಾಗಿ ದುಡಿದಿತ್ತಿರಬಹುದು, ಇವೆಲ್ಲವನ್ನು ಕೂಡ ಮನಗಂಡು ಕೆಪಿಸಿಸಿ ಅಧ್ಯಕ್ಷರಾಗಿ ಕೂಡ ನಾನು ಕೆಲಸವನ್ನು ನಿರ್ವಹಿಸಿದ್ದೇನೆ. ಪಕ್ಷ ಯಾವ ಕೆಲಸ ಕೊಟ್ಟರು ಸಹಿತ ಅದು ಬೇರೆ ರಾಜ್ಯದ ಚುನಾವಣಾ ಉಸ್ತುವಾರಿ ಆಗಿರ್ಬೋದು ಅಥವಾ ರಾಜ್ಯದ ಚುನಾವಣೆ ಆಗಿರ್ಬೋದು, ಎಲ್ಲವನ್ನು ಕೂಡ ಪಕ್ಷ ಕೊಟ್ಟಿರ್ತಕ್ಕಂಥ ಜವಾಬ್ದಾರಿಯನ್ನ ಅಚ್ಚುಕಟ್ಟಾಗಿ ನಿಭಾಯಿಸಿದ್ದೇನೆ. ಹಾಗಾಗಿ ನನಗೂ ಕೂಡ ಸಿಎಂ ಆಗುವಂತ ಅವಕಾಶವನ್ನ ಹೈಕಮಾಂಡ್ ನಾಯಕರು ಕಲ್ಪಿಸಿಕೊಡ್ಬೇಕು. ಏನು ಸರ್ಕಾರ ರಚನೆ ಆಗುವಂತಹ ಸಂದರ್ಭದಲ್ಲಿ ಒಂದ್ ಕಡೆ ನನಗೆ ಸೋನಿಯಾ ಗಾಂಧಿ ಅವರು ಕೂಡ ಮಾತು ಕೊಟ್ಟಿದ್ದಾರೆ ಅನ್ನುವಂತಹ ಒಂದಿಷ್ಟು ಮಾತುಗಳನ್ನು ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಆಗಿರ್ತಕ್ಕಂಥದ್ದು ಮತ್ತೆ ಅವರ ಆಪ್ತರ ನಿಲುವು ಕೂಡ ಅದೇ ಆಗಿರ್ತಕ್ಕಂಥದ್ದು. ಹಾಗಾಗಿ ಅದರಂತೆ ನಡೆದುಕೊಳ್ಬೇಕು ಅನ್ನುವಂತಹ ಶತಾಯಗತಾಯ ಪ್ರಯತ್ನ ಮಾಡಿ ಇದೀಗ ಒಂದ್ ಕಡೆ ಸರ್ಕಾರ ಅರ್ಧಶತಕ ಕೂಡ ಬಾರಿಸಿರ್ತಕ್ಕಂಥದ್ದು. ಅದರಂತೆ ಇನ್ನು ಉಳಿದಿರ್ತಕ್ಕಂಥ ಅವಧಿಯಲ್ಲಿ ನಾನು ಸಿಎಂ ಆಗ್ಬೇಕು ಅನ್ನುವಂತ ಲೆಕ್ಕಾಚಾರದ ಅಡಿಯಲ್ಲಿ ಪ್ರಿಯಾಂಕಾ ಗಾಂಧಿ ಅವರನ್ನು ಕೂಡ ಭೇಟಿ ಮಾಡಿ ಚರ್ಚೆ ಕೂಡ ನಡೆಸಿರ್ತಕ್ಕಂಥದ್ದು. ಅದರಂತೆ ರಾಹುಲ್ ಗಾಂಧಿ ಅವರ ಜೊತೆ ಕೂಡ ಚರ್ಚೆ ನಡೆಸಿ ಒಂದಿಷ್ಟು ಅವರದೇ ಆಗಿರ್ತಕ್ಕಂಥ ತಂತ್ರಗಾರಿಕೆಯನ್ನ ಹೂಡಿ ತಮ್ಮ ಒಂದು ಏನು ಗುರಿ ಏನಿದೆ ಅದನ್ನ ತಲುಪಬೇಕು ಅನ್ನುವಂತ ಲೆಕ್ಕಾಚಾರದ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮುಂದಾಗ್ತಿದ್ರು.
ಆದ್ರೆ ಅದು ಈಗ ಸದ್ಯಕ್ಕೆ ವಿಫಲವಾದ ಕಾಣ್ತಾ ಇದೆ. ಹಾಗಾಗಿ ಇದೀಗ ಬೆಂಗಳೂರಿನತ್ತ ಆಗಮಿಸ್ತಾ ಇದ್ದಾರೆ ರಾಘವೇಂದ್ರ.